ಬೋಂಡಾ ಹಾಗೂ ಪಲಾವಿನ ಒಂದು ಬ್ರೇಕ್ಫಾಸ್ಟನ್ನು ಮುರುಡೇಶ್ವರದಲ್ಲಿ 15 ದಿನ ಕೊಟ್ಟಿದ್ದೀವಿ. ಸೊ ಮಕ್ಕಳೆಲ್ಲರೂ ಸಹ ಊಟ ಮಾಡ್ತಿದ್ದೀವಿ, ನೋಡ್ಬೋದು. ಈಗೆಲ್ಲ ಊಟ ಮಾಡಿ ನಾವು ಮುಂದಿನ ಪಯಣವನ್ನು ಮುರುಡೇಶ್ವರನ ಒಂದು ಟೆಂಪಲ್ ಕಡೆ ನಾವು ಈಗ ಹೊರಡ್ತೇವೆ. ನಾವು ಎಲ್ಲರೂ ಸಹ ಮುರುಡೇಶ್ವರನ ದರ್ಶನ ಪಡೆಯೋದಕ್ಕೆ ಎಂಟ್ರೆನ್ಸಲ್ಲಿ ನಿಂತಿದ್ದೀವಿ. ಗರ್ಲ್ಸ್ ಆಲ್ರೆಡಿ ಬಂದಿದ್ದಾರೆ, ಬಾಯ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ನೀವು ನೋಡ್ಬೋದು ಗಜಕೇಸರಿಯ ಪಡೆ ಅವರ ಬಾಗಿಲಿನಲ್ಲಿ ಇರ್ತವೆ. ಟೂರಿಸ್ಟ್ ಸೀಸನ್ ಆಗಿರೋದ್ರಿಂದ ದೇವಸ್ಥಾನ ತುಂಬ ರಶ್ ಇದೆ, ನೀವು ನೋಡ್ಬೋದು. ತುಂಬ ಜನ ದೇವರ ದರ್ಶನಕ್ಕೆ ಇಲ್ಲಿ ಬಂದಿದ್ದಾರೆ. ದರ್ಶನಕ್ಕೆ ಎಲ್ಲರೂ ಆಗಮಿಸಿದ್ದೀವಿ. ಇದು ದೇವಾಲಯದ ಒಳಗಿನ ಚಿತ್ರಗಳು. ಸೊ ಇವಾಗೆಲ್ಲರೂ ಸಹ ಮಕ್ಕಳು ದರ್ಶನ ಮಾಡಿಕೊಂಡು ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ಹೆಂಗಿತ್ತಪ್ಪ ದೇವ್ರನ್ನೇನಂತ ಕೇಳ್ಕೊಂಡೆ? ಫಸ್ಟ್ ರ್ಯಾಂಕ್, ಎಲ್ಲರೂ ಪಾಸಾಗಿ ಒಳ್ಳೆ ರಿಸಲ್ಟ್ ಬರಲಿ ನಮ್ಮ ಸ್ಕೂಲ್ಗೆ. ಓಕೆ. ದೇವಸ್ಥಾನದ ಒಳಗೆ ಸುಂದರವಾದ ಮೂರ್ತಿಗಳನ್ನು ಸಹ ನಾವು ನೋಡ್ಬೋದು. ಮಕ್ಕಳೆಲ್ಲರೂ ಸಹ ದೇವಸ್ಥಾನದ ಹೊರಗಡೆ ಕೂತಿದ್ದಾರೆ. ಈಶ್ವರನ ಮೇಲ್ಗಡೆ ಹೋಗೋದಕ್ಕೂ ಸಹ ಅಲ್ಲಿ ಜಾಗ ಮಾಡಿದ್ದಾರೆ. ಬಟ್ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ನಮಗೆ ಪಾರ್ಕು ಮತ್ತು ಆ ಒಂದು ಮೂರ್ತಿ ಹತ್ರ ನಾವು ಹೋಗೋದಕ್ಕಾಗಲಿಲ್ಲ. ಸೊ ಅದರಿಂದ ನಾವೆಲ್ಲರೂ ಸಹ ದೇವಾಲಯದಿಂದ ನಿರ್ಗಮಿಸ್ತಾ ಇದ್ದೀವಿ. ಸೊ ತುಂಬ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ನ ಗೌರ್ಮೆಂಟು ತುಂಬ ಚೆನ್ನಾಗಿ ಮುರುಡೇಶ್ವರ ಅಥಾರಿಟಿ ಮಾಡ್ತಿದೆ. ಸೊ ಟೂರಿಸಮ್ ಡೆವಲಪ್ಮೆಂಟ್ ಮತ್ತು ಟೂರಿಸಮ್ ಎಕಾನಮಿ ಬೂಸ್ಟಿಗೆ ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಟೂರಿಸಮ್ ಎಕಾನಮಿ ಅನ್ನೋದು ತುಂಬ ಬಿಲ್ಡ್ ಆಗ್ತಿದೆ ಮತ್ತು ಇನ್ನಷ್ಟು ಹೆಚ್ಚಿನ ಟೂರಿಸ್ಟ್ಗಳನ್ನು ಮುರುಡೇಶ್ವರದ ಕಡೆ ಸೆಳೆಯುವ ಒಂದು ಪ್ರಯತ್ನ ನಡೀತಿದೆ. ಸೊ ಎಲ್ಲರೂ ಸಹ ಇಲ್ಲಿ ಕೂತಿದ್ದಾರೆ, ನೀವು ನೋಡ್ಬೋದು. ನಾವೀಗ ಎಲ್ಲರೂ ಸಹ ದೇವರ ದರ್ಶನವನ್ನು ಮುಗಿಸಿ ಮತ್ತೆ ರೂಮಿನ ಕಡೆ ಹೋಗ್ತಿದ್ದೀವಿ. ನೆಕ್ಸ್ಟ್ ಮರವಂತಿ ಬೀಚ್ ಕಡೆ ಹೋಗ್ತೀವಿ. ಬಿಸಿಲು ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಏನಾದ್ರು ಆಮ್ಲೆಟ್ ಹಾಕಿದ್ರೆ ರೋಡ್ ಮೇಲೆ ಆಮ್ಲೆಟ್ ರೋಸ್ಟ್ ಆಗೋ ಮಟ್ಟಕ್ಕೆ ಬಿಸಿಲಿದೆ. ನಮಗೆ ಅಲ್ಲಿ ಚಳಿಯಲ್ಲಿ ಇದ್ದು ಈ ಬಿಸಿಲು ನಮಗೆ ತುಂಬ ರೋಸ್ಟ್ ಮಾಡ್ತಿದೆ. ನಮ್ಮ ಮಕ್ಕಳೆಲ್ಲರೂ ಸಹ ರೋಸ್ಟ್ ಆಗಿದ್ದಾರೆ. ಎಲ್ಲರೂ ಸಹ ಮತ್ತೆ ನಾವು ರೂಮಿನ ಕಡೆ ನಾವು ಪಯಣವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ನೋಡ್ಬೋದು ತುಂಬ ಜನ ಟೂರಿಸ್ಟ್ ಸೀಸನ್ ಆಗಿರೋದ್ರಿಂದ ಜನನೂ ಸಹ ತುಂಬ ಜನ ಬಂದಿದ್ದಾರೆ. ಸೊ ನಾವು ರೂಮಿನ ಕಡೆ ನಾವು ಪಯಣವನ್ನು ಮಾಡ್ತೀವಿ. ಸೊ ಅಲ್ಲೆಲ್ಲ ಲಗೇಜ್ ಎಲ್ಲ ತೊಗೊಂಡು ನಾವು ಮತ್ತೆ ಮರವಂತಿ ಬೀಚ್ ಕಡೆಗೆ ನಾವು ಹೋಗ್ತೇವೆ. ಈ ಫೋಟೋದವರಂತೂ ಎಷ್ಟು ಬಿಸ್ನೆಸ್ ಮಾಡಿದ್ರು ಗೊತ್ತಿಲ್ಲ ನಮ್ಮ ಮಕ್ಕಳು. ನಿನ್ನೆಯಿಂದ ಫೋಟೋ ತೊಗೊತಾನೇ ಇದ್ದಾರೆ. ಅವರಂತೂ ಒಳ್ಳೆ ಗೂಗಲ್ ಮ್ಯಾಪ್ ಥರ ಎಲ್ಲಿದ್ರು ನಮ್ಮನ್ನು ಬಿಡ್ತಿಲ್ಲ. ಲೊಕೇಟ್ ಮಾಡಿ ಫೋಟೋ ತೆಗೆದು ಪ್ರಿಂಟ್ ಹಾಕ್ಕೊಂಡು ಒಳ್ಳೆ ಚೆನ್ನಾಗಿ ವ್ಯಾಪಾರವಂತೂ ಮಾಡ್ತಾಯಿದ್ದಾರೆ. ಮಕ್ಕಳಂತೂ ತುಂಬ ಖುಷಿಯಾಗಿ ಟ್ರಿಪ್ಪನ್ನು ಎಂಜಾಯ್ ಮಾಡ್ತಾಯಿದ್ದಾರೆ. ಸ್ವಲ್ಪ ಕ್ರೌಡ್ ಜಾಸ್ತಿ ಇರೋದ್ರಿಂದ ಸೊ ಪೊಲೀಸ್ ಅವರು ಸಹ ದೇ ಆರ್ ಬಿಸಿ ಡೂಯಿಂಗ್ ವಿತ್ ದರ್ ಡ್ಯೂಟೀಸ್. ಇವಾಗ ನಾವು ಎಲ್ಲ ಮರವಂತೆ ಬೀಚ್ ಹತ್ರ ಆಗಮಿಸಿದ್ದೀವಿ. ಮುರುಡೇಶ್ವರದ ನಂತರ ಎರಡನೇ ಸ್ಥಳವಾದ ಮರವಂತೆ ಬೀಚಿಗೆ ನಾವೆಲ್ಲರೂ ಆಗಮಿಸಿದ್ದೀವಿ. ನೀವೆಲ್ಲರೂ ನೋಡ್ಬೋದು, ಎಲ್ಲರೂ ಸಹ ನಿಂತಿದ್ದಾರೆ. ನಾವೆಲ್ಲರೂ ಸಹ ರೋಡ್ ಕ್ರಾಸ್ ಮಾಡ್ತಾ ಇದ್ದೀವಿ. ಹುಷಾರಾಗಿ ಮಕ್ಕಳನ್ನು ರೋಡ್ ಕ್ರಾಸ್ ಮಾಡಿಸ್ತಾ ಇದ್ದೀವಿ. ನಿಮಗೆ ಬೀಚು ಈ ಸೈಡ್ ಕಾಣುತ್ತೆ, ನೋಡ್ಬೋದು. ಸೊ ಇಲ್ಲಿ ಯಾವುದೇ ಥರದ ಆಟ ಆಡೋದಕ್ಕೆ ಅವಕಾಶ ಇಲ್ಲ. ಬಟ್ ಓನ್ಲಿ ವ್ಯೂ ಮಾಡಿಕೊಂಡು ನಾವು ಮತ್ತೆ ಒಂದಿನ ಪ್ರಯಾಣವನ್ನು ಬೆಳೆಸ್ತೇವೆ. ಹುಷಾರಾಗಿಳಿರಪ್ಪ.
ಮಕ್ಕಳೆಲ್ಲ ಬೀಚ್ ನೋಡೋದಕ್ಕೆ ಒಬ್ಬೊಬ್ಬರಾಗಿ ಇಳಿತಾ ಇದ್ದಾರೆ. ಇಲ್ಲಿ ನೀವು ಬಂಡೆ ಕಲ್ಲುಗಳನ್ನು ನೋಡ್ಬೋದು. ಸೊ ಇದೆಲ್ಲ ಬ್ಯೂಟಿಫುಲ್ ಜಿಯೋಗ್ರಫಿಕಲ್ ಲ್ಯಾಂಡ್ ಫಾರ್ಮ್ಸ್. ಇಲ್ಲಿ ನಾವು ಸಮುದ್ರ ಅಂತ ಬಂದಾಗ ಸೊ ಅದು ಸಹ ಒಂದು ಲ್ಯಾಂಡ್ ಫಾರ್ಮ್ ಆಗಿರುತ್ತೆ. ಸೊ ಅದು ಬೋತ್ ಎರೋಷನಲ್ ಮತ್ತು ಡೆಪಾಸಿಷನ್ ಲ್ಯಾಂಡ್ ಫಾರ್ಮ್ನ ಸಮುದ್ರ ಕ್ರಿಯೇಟ್ ಮಾಡುತ್ತೆ. ಸೊ ಡೆಪಾಸಿಟೆಡ್ ಮೆಟೀರಿಯಲ್ಸ್ನ ತರುವುದರ ಮುಖಾಂತರ ಡೆಪಾಸಿಷನ್ ಲ್ಯಾಂಡ್ ಫಾರ್ಮ್ಸ್ನ ಮಾಡುತ್ತೆ. ಅದೇ ವೇವ್ನ ಒಂದು ಪವರ್ ಹಿಟ್ಟಿಂಗಿಗೆ ಸೊ ಎರೋಷನಲ್ ಲ್ಯಾಂಡ್ ಫಾರ್ಮ್ಸು ಸಹ ನಾವಿಲ್ಲಿ ನೋಡ್ಬೋದು. ಸುಮಾರು ಲ್ಯಾಂಡ್ ಫಾರ್ಮ್ಸ್ನ ನಾವು ಸಮುದ್ರದ ತೀರ ನಾವು ನೋಡ್ಬೋದು. ಬೀಚ್ ಈಸ್ ಆಲ್ಸೋ ಎ ಲ್ಯಾಂಡ್ ಫಾರ್ಮ್. ಬೇರೆ ಬೀಚ್ಗಳಲ್ಲಿ ನಮಗೆ ಇಳಿಯೋದಕ್ಕೆ ಅವಕಾಶ ಇದೆ. ಸೊ ಇಲ್ಲಿ ಇಂಟೆನ್ಸಿಟಿ ಆಫ್ ವೇವ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಯಾರೂ ಸಹ ಈ ಬೀಚಲ್ಲಿ ಯಾರೂ ಇಳಿದಿಲ್ಲ. ನೀವು ನೋಡ್ಬೋದು ಯಾವುದೇ ಪ್ರಯಾಣಿಕರು ಸಹ ಈ ಬೀಚ್ನಲ್ಲಿ ಇಳಿದಿರೋದಿಲ್ಲ. ಸೊ ಬಿಕಾಸ್ ದ ವೇವ್ ಇಂಟೆನ್ಸಿಟಿ ಈಸ್ ಮೋರ್ ವೆನ್ ಕಂಪೇರ್ಡ್ ಟು ಅದರ್ ಬೀಚಸ್. ಸೊ ನಮ್ಮ ಮುರುಡೇಶ್ವರ ಬೀಚಲ್ಲಿ ನಾವೆಲ್ಲ ಜನ ಆಟ ಆಡ್ತಿದ್ದನ್ನು ನಾವು ನೋಡಿದ್ವಿ. ಬಟ್ ಈ ಬೀಚಲ್ಲಿ ಯಾರೂ ಸಹ ಆಟ ಆಡ್ತಿಲ್ಲ. ಅದರಲ್ಲೂ ಸಂಜೆ ಹೊತ್ತು ಬಂದರೆ ಬಿಕಾಸ್ ಆಫ್ ಗ್ರಾವಿಟೇಷನಲ್ ಪುಲ್ ನಮಗೆ ವೇವು ಟೈಡಲ್ ವೇವ್ ಜಾಸ್ತಿ ಇರುತ್ತೆ. ಸೊ ಈಗಲೇ ನೋಡ್ಬೋದು ನೀವು. ಸೊ ಗ್ರಾವಿಟೇಷನ್ ಅದು ಫ್ಲೋ ಬ್ಯಾಕ್ ಅಂತೀವಿ ನಾವು. ಸೊ ಫ್ಲೋ ಬ್ಯಾಕ್ ಫೋರ್ಸು ತುಂಬ ಜಾಸ್ತಿ ಇರುತ್ತೆ. ಅದು ಬಂದು ಹೊಡೆಯೋದಕ್ಕಿಂತ ಹೇಳ್ಕೊಳ್ಳೋ ಫೋರ್ಸು ತುಂಬ ಜಾಸ್ತಿ ಇರುತ್ತೆ. ಅದನ್ನು ನಾವು ಫ್ಲೋ ಬ್ಯಾಕ್ ಅಂತ ಹೇಳ್ತೀವಿ. ಸೊ ಅದನ್ನು ಎಂಥ ಪವರ್ಫುಲ್ ಇದ್ರೂ ಸಹ ಅದು ಎಳ್ಕೊಂಡು ಹೋಗ್ಬಿಡುತ್ತೆ. ಏನೇ ಈಜು ಬಂದರೂ ಸಹ ನಾವು ಅಲ್ಲಿ ಸರ್ವೈವ್ ಆಗೋಕ್ಕಾಗೋದಿಲ್ಲ. ಸೊ ಅದರಿಂದ ಇಂಥ ಸ್ಥಳಗಳಲ್ಲಿ ಯಾರೂ ಈಜಾಡಬಾರ್ದು. ಜಸ್ಟ್ ವ್ಯೂವನ್ನು ಎಂಜಾಯ್ ಮಾಡಿಕೊಂಡು ಹೋಗೋದು ಒಳ್ಳೆಯದಾಗಿರುತ್ತೆ. ನಮ್ಮ ಶಾಲೆಯ ಮಕ್ಕಳೆಲ್ಲರೂ ಸಹ ಅರಬ್ಬಿ ಸಮುದ್ರದ ಕೋಸ್ಟಲ್ಲಿ ನಿಂತ್ಕೊಂಡು ಎಲ್ಲರೂ ಸಹ ವೀಕ್ಷಣೆಯನ್ನು ಮಾಡ್ತಿದ್ದಾರೆ. ಸೊ ನಮ್ಮ ಗರ್ಲ್ಸು ಸಹ ಈಗ ಬರ್ತಾ ಇದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಹುಡುಗರುಗಳು ಅಷ್ಟೇ. ಸೊ ಎಲ್ಲರೂ ಸಹ ಸ್ಪೆಕ್ಟಿಕಲ್ಸ್ ಹಾಕ್ಕೊಂಡು ಯಾವ ಹೀರೋಗಳು ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿ ಎಲ್ಲರೂ ಕಾಣ್ತಾ ಇದ್ದಾರೆ. ಸೊ ನಮ್ಮ ಮಕ್ಕಳ ಅನ್ನೋದೇ ನಮಗೆ ಕೆಲವೊಂದು ಸರಿ ಡೌಟ್ ಆಗುತ್ತೆ. ಅಷ್ಟು ಮಾಡ್ರನ್ನಾಗಿ ಎಲ್ಲರೂ ಕಾಣ್ತಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಕ್ರ್ಯಾಬ್ಸ್ನ ಫ್ಯಾಮಿಲಿ. ಚಿಕ್ಕ ಚಿಕ್ಕ ಕ್ರ್ಯಾಬ್ಸ್ ಇಲ್ಲಿದ್ದಾವೆ. ಅಷ್ಟು ದ ನೇಚರ್ ಇಸ್ ವೆರಿ ಬ್ಯೂಟಿಫುಲ್ ಅನ್ನೋದಕ್ಕೆ ಇದೆ ಸಾಕ್ಷಿ. ಸುಮಾರು ಚಿಕ್ಕ ಚಿಕ್ಕ ಕ್ರ್ಯಾಬ್ಸ್ಗಳು ನೀವು ಇಲ್ಲಿ ನೋಡ್ಬೋದು. Everyone is posing for pictures, including our students. ನಾವು ಮರವಂತೆ ಬೀಚ್ನ ನೋಡಿಕೊಂಡು ನಾವು ಮತ್ತೆ ಮುಂದಿನ ಪ್ರಯಾಣ ಬೆಳೆಸ್ತಾ ಇದ್ದೇವೆ. ಸೊ ಇವಾಗ ನಾವು ಈ ವೆಸ್ಟರ್ನ್ ಕೋಸ್ಟ್ ಬಂದು ಸಬ್ಮರ್ಜ್ಡ್ ಕೋಸ್ಟ್ ಲೈನ್ ಆಗಿರುತ್ತೆ. ಸೊ ಅದರಿಂದ ಇಟ್ ಈಸ್ ವೆರಿ ಗುಡ್ ಫಾರ್ ಶಿಪ್ಮೆಂಟ್. ಸೊ ನಾವು ವೆಸ್ಟರ್ನ್ ಕೋಸ್ಟಲ್ಲಿ ಶಿಪ್ಗಳನ್ನು ಡಾಕ್ ಮಾಡಲಿಕ್ಕೆ ಇಟ್ ಈಸ್ ವೆರಿ ಗುಡ್ ವೆನ್ ಕಂಪೇರ್ಡ್ ಟು ಈಸ್ಟರ್ನ್ ಕೋಸ್ಟ್ ಲೈನ್. ಸೊ ಇದು ಸಹ ಅರೇಬಿಯನ್ ಸಿ ವೆಸ್ಟರ್ನ್ ಕೋಸ್ಟ್ ಆಗಿರೋದ್ರಿಂದ ಇದು ಎಕ್ಸಾಂಪಲ್ ಆಗಿರುತ್ತೆ. ಸೊ ಎಲ್ಲರೂ ಸಹ
ವಾಪಸ್ ಆಗ್ತಾ ಇದ್ದಾರೆ, ನೀವು ನೋಡ್ಬೋದು. ಬೀಚ್ ನೋಡಿದ್ರಿ ಏನು ಅನ್ನಿಸ್ತು? ಬೀಚ್ನ ನೋಡಿ ಏನು ಅನ್ನಿಸ್ತು? ಬೀಚ್ ನೋಡಿದ್ರಲ್ಲ ಏನು ಅನ್ನಿಸ್ತು? ಸೂಪರ್ ಆಗಿದೆಯಾ? ಎಂಜಾಯ್ ಮಾಡ್ತಾ ಇದ್ದೀರಾ ಟ್ರಿಪ್ನ? ಬನ್ನಿ ಹೋಗೋಣ. ನಮ್ಮ ಮಕ್ಕಳೆಲ್ಲರೂ ಸಹ ರೋಡ್ ದಾಟ್ತಿದ್ದಾರೆ. ನಮ್ಮ ಟೀಚರ್ಸ್ ಹುಷಾರಾಗೆ ರೋಡ್ನ ದಾಟಿಸ್ತಿದ್ದಾರೆ. ನಮ್ಮ ಪುಂಡ್ಲಿಕ್ ಸರ್ ಇಲ್ಲೂ ಸಹ ವಿಸಿಲ್ ಹಾಕೋದ್ರ ಮುಖಾಂತರ ಮಕ್ಕಳನ್ನ ಒಳ್ಳೆ ಕಂಟ್ರೋಲ್ ತೊಗೊಂಡು, ಮಕ್ಕಳ ಸೇಫ್ಟಿ ಮುಖ್ಯ, ಮಕ್ಕಳ ಸೇಫ್ಟಿ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ನಮ್ಮ ರಥದ ಕಡೆಗೆ ನಾವು ಹೋಗ್ತಾ ಇದ್ದೇವೆ. ಹೋಗೋದ್ರ ಮುಖಾಂತರ ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸ್ತೇವೆ. ಬನ್ನಿ ಮುಂದಿನ ಪ್ರಯಾಣವನ್ನು ಮುಂದುವರಿಸೋಣ.